ಆಫ್ಟರ್ ಮಾರ್ಕೆಟ್ ಅಟ್ರಾಕ್ಟಿವ್ ಬ್ಲಾಕ್ ಕಲರ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದೆ. 13 ಲಕ್ಷ ಕೊಟ್ಬಿಡ್ತೀನಿ ಸರ್. ಶೋರೂಮ್ ಗಾಡಿ ಬಂದು ನಿಮ್ಗೆ 17 ಲಕ್ಷ ಇದೆ. ಒಂದು 4 ಲ್ಯಾಕ್ ಬಂದ್ರೆ ಕೊಟ್ಬಿಡ್ತೀನಿ ಸರ್. 4 ಲಕ್ಷ ಒಂದು 5 ಲಕ್ಷದ 85,000 ಕೊಟ್ಬಿಡ್ತೀನಿ. ಕೂಡ ದಸರಾ ಹಾಗೂ ನವರಾತ್ರಿಯ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಬೇಕಾದ್ರೆ ನನ್ನ ಕಡೆಯಿಂದ ಒಂದು 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಳ್ಳೋಣ ಬೇಕಾರೆ. 5,15,000. ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೋಡ್ತಾ ಇರ್ಬೋದು ಮತ್ತೆ ಶ್ರೀ ಜಗದಾಂಬ ಕಾರ್ಸಿಗೆ ಬಂದಿದ್ವಿ. ಕನೆಕ್ಟೆಡ್ ವಿತ್ ಕಾರ್ಸ್ 24 ನೆಟ್ವರ್ಕ್ ಜೊತೆ ಕನೆಕ್ಟ್ ಆಗಿದ್ದಾರೆ. ನೋಡ್ತಾ ಇರ್ಬೋದು ಇವತ್ತು ಕೂಡ ಪ್ಲೆಂಟಿ ಆಫ್ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ಒಂದು ದಸರಾ ಸೇಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಇವತ್ತು ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರೋ ಪ್ರಕಾರ ಪರಿಚಯದ ಒಬ್ಬ ನೆಂಟ ಅಂತಲೇ ಹೇಳ್ಬೋದು. ನಮ್ಮ ಶ್ಯಾಮ್ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಈಗ ಇವತ್ತು ಎಷ್ಟು ಗಾಡಿಗಳನ್ನ ತೋರಿಸ್ತಾ ಇದ್ದೀರಾ ಸರ್ ನಮಗೆ? ಒಂದು 62 ಗಾಡಿ ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ 62 ಬಿಗ್ ಕಲೆಕ್ಷನ್ ಗಾಡಿ ಅಂತಲೇ ಹೇಳ್ಬೋದು. ನೋಡ್ತೀನಿ ಆದರೆ ಒಂದು ವಿಡಿಯೋದಲ್ಲೇ ಕಂಟಿನ್ಯೂ ಮಾಡ್ತಿಲ್ಲ ಅಂದರೆ ಪಾರ್ಟ್ 1 ಪಾರ್ಟ್ 2 ಅಂತ ವಿಡಿಯೋ ಮಾಡಿ ಹಾಕಿರ್ತೀನಿ. ಓಕೆ, ಇವತ್ತು ಫಸ್ಟ್ ಗಾಡಿಯಿಂದ ಶುರು ಮಾಡೋಣ ಸರ್ ಹಾಗಾದ್ರೆ. ಖಂಡಿತ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸಿಯಾಜ್ ಇದೆ, ಚಾಕ್ಲೇಟ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2017 ಓಕೆ, ಸೆಕೆಂಡ್ ಓನರ್. ಓಕೆ, ಗಾಡಿ ಬಂದು ನಿಮಗೆ 77,000 ಓಡಿದೆ. ಓಕೆ, ಗಾಡಿ ತುಂಬ ನೀಟ್ ಇದೆ. ಓಕೆ, ವಿಡಿಐ ವೇರಿಯಂಟ್ ಇರುತ್ತೆ. ಓಕೆ, ಎಷ್ಟನೇ ಓನರ್ ಗಾಡಿ ಸರ್ ಇದು? ವಿತ್ ರಿಜಿಸ್ಟ್ರೇಷನ್ ನಿಮಗೆ ಇದು ಡೆಲ್ಲಿ ಪಾಸಿಂಗ್ ಇದೆ. ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ನಿಮಗೆ ಒಂದು 5,90,000 ಕೊಟ್ಬಿಡ್ತೀವಿ. 5,90,000 ಸಿಯಾಜ್. ಎಷ್ಟನೇ ಮಾಡಲ್ ಅಂದ್ರೆ ಸರ್ ಇದು? 2017. ನೋಡ್ತಾ ಇರ್ಬೋದು. ಒಂದು ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ಬಂದ್ಬಿಡುತ್ತಲ್ವಾ ಸರ್? ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್. ವಿತ್ ಏರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ನೋಡ್ತಾ ಇದ್ರಲ್ಲ ಏರ್ ಬ್ಯಾಗ್ ವಿತ್ ಏರ್ ಬ್ಯಾಗ್ ಇರೋ ಗಾಡಿನ ಒಂದು 5,80,000 ವಿತ್ ರಿಜಿಸ್ಟ್ರೇಷನ್. 5,80,000 ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಸಿಡಾನ್ ಗಾಡಿ ನೋಡ್ತಾ ಇದ್ರೆ ಅವ್ರಿಗೊಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಅದು ಬಂದ್ಬಿಟ್ಟು ಡಾಕ್ಟರ್ ವೆಹಿಕಲ್ ಆಗಿದೆ. ಡಾಕ್ಟರ್ ಓಡಿಸಿರೋ ಗಾಡಿ, ವೈಟ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2013 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ನಿಮ್ಗೆ 5 ಟೈರ್ ಫ್ರೆಶ್ ಇದೆ. ಓಕೆ, ಇದು ವಿತ್ CNG ವಿತ್ ಪೆಟ್ರೋಲ್ ವಿತ್ CNG. ನೋಡ್ತಾ ಇದ್ರಲ್ಲ ಅದು ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡೋ ಗಾಡಿ. ಪೆಟ್ರೋಲ್ ವಿತ್ CNG. ನಿಮಗೆ ಮಿರರ್ ಇಂಡಿಕೇಟರ್ ಕೂಡ ಬರುತ್ತೆ. ಫೇಸ್ ಲಿಫ್ಟ್ ನ್ಯೂ ಶೇಪ್ ಅಲ್ವಾ ಸರ್ ಇದು? ನ್ಯೂ ಶೇಪ್. ಓಕೆ, ಏನ್ ಪ್ರೈಸ್ ನ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 4,20,000 ಬಂದ್ರೆ ಕೊಟ್ಬಿಡ್ತೀನಿ ವಿತ್ ರಿಜಿಸ್ಟ್ರೇಷನ್. 4,20,000 ಗಾಡಿ ಕ್ಲೋಸ್ ಮಾಡ್ಕೊಡ್ತೀರಾ? CNG, ಪೆಟ್ರೋಲ್, ಅದರಲ್ಲಿ ಸಿಂಗಲ್ ಓನರ್ ಡಾಕ್ಟರ್ ಯೂಸ್ ಮಾಡೋ ಗಾಡಿ ವಿತ್ ಟ್ರಾನ್ಸ್ಫರ್ ನೀವು ಆ ರೇಟಿಗೆ ಕೊಡ್ತೀರಾ? ನೋಡ್ತಾ ಇರಲ್ಲ 2013 ಮಾಡಲ್. ಯಾರೆಲ್ಲ ಒಂದು ಸ್ವಿಫ್ಟ್ನ ನೋಡ್ತಾ ಇರ್ತೀರಾ, ಒಂದು ಚಿಕ್ಕ ಫ್ಯಾಮಿಲಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು ನೋಡ್ತಾ ಇರ್ಬೋದು ಲೋ ಬಜೆಟ್ ಗಾಡಿ ಇದು, ಫೋರ್ಡ್ ಐಕಾನ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಫೋರ್ಡ್ ಐಕಾನ್ ಒಂದು 2003 ಮಾಡಲ್, 2003 ಮಾಡಲ್. ಓಕೆ, ಇದು ಒಂದು ಟಾಪ್ ಅಂಡ್ ವೆಹಿಕಲ್ ನಿಮಗೆ. ಓಕೆ, ಈ ಗಾಡಿ ನಿಮಗೆ 3rd ಓನರ್ ಆಗಿರುತ್ತೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ನಿಮಗೆ ಮ್ಯಾಗ್ವಿಲ್ ಇರುತ್ತೆ. ಓಕೆ, ಈ ವೆಹಿಕಲ್ ಬಂದು 70,000 ಬಂದ್ರೆ ಕೊಟ್ಬಿಡ್ತೀನಿ. 70,000ಕ್ಕೆ ನೀವು ಫೋರ್ಡ್ ಐಕಾನ್ ಕೊಡ್ತಾ ಇದ್ದಾರೆ. ನೋಡ್ತಾ ಇರಲ್ಲ 70,000ಕ್ಕೆ ಒಂದು ಫೋರ್ಡ್ ಐಕಾನ್ ಗಾಡಿನ ಕೊಡ್ತಾ ಇದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. FC ಇನ್ಶೂರೆನ್ಸ್ ಎಲ್ಲ ಡಾಕ್ಯುಮೆಂಟೇಶನ್ ಕ್ಲಿಯರ್ ಇದೆ ಅಂತ ಹೇಳ್ತಿದ್ದಾರೆ. ಯಾರೆಲ್ಲ ಒಂದು ಲೋ ಬಜೆಟ್ ಗಾಡಿ ನೋಡ್ತಾರೆ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ, ಹಿಂದ್ಗಡೆ ಡಿಕ್ಕಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಲೋಕಲ್ ಪಾಸಿಂಗ್ KA13 i10 ಹೋಂಡಾ i10 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2009 ಮಾಡಲ್, ಸೆಕೆಂಡ್ ಓನರ್. ಓಕೆ, 96,000 ಕಿಲೋಮೀಟರ್ ಓಡಿದೆ. ಓಕೆ, ಟೈರ್ ಎಲ್ಲ ಫ್ರೆಶ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಇದು ಬಂದು ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ ಒಂದು 2,40,000 ಬಂದ್ರೆ ಕೊಡ್ತೀವಿ. 2,40,000ಕ್ಕೆ i10. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಆಚೆ ಕಡೆಯಿಂದಾನೆ ಅಂತ. ಹ್ಯುಂಡೈ ಕಂಪ್ನಿ ಅಂದಮೇಲೆ ಇಂಟೀರಿಯರ್ ವೈಸ್ ಕಾಂಪ್ರಮೈಸೇ ಇಲ್ಲ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಬಾಡಿ ಮೇಲೆ ಇಲ್ಲ. ನೋಡ್ತಾ ಇರ್ಬೋದು 2009 ಮಾಡಲು ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ. 2,40,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೆಕ್ಸ್ಟ್ ಗಾಡಿ ನೋಡ್ತಾ ಇರ್ಬೋದು ಒಂದು ಎಕೋ ಸ್ಪೋರ್ಟ್ಸ್ ಇದೆ. ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಒಂದು ಕಾಂಪ್ಯಾಕ್ಟ್ ಸೆಗ್ಮೆಂಟಲ್ಲಿ ನಿಮಗೆ ಬೂಟ್ ಸ್ಪೇಸ್ ಇಂದ ಹಿಡಿದು ಲೆಗ್ ಸ್ಪೇಸ್ವರೆಗೂ ಎಲ್ಲ ಥರದಂತಲೂ ಒಳ್ಳೆ ಸ್ಪೇಷಿಯಸ್ ಗಾಡಿ ಅಂತಲೇ ಹೇಳ್ಬೋದು. ವೈಟ್ ಕಲರ್ ತುಂಬ ಮಿಂಟ್ ಆಗಿ ಇದೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಎಷ್ಟು ನೀಟಾಗಿದೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2017 ಮಾಡಲ್. ಓಕೆ, ಸಿಂಗಲ್ ಓನರ್, 81,000 ಕಿಲೋಮೀಟರ್ ಓಡಿದೆ. ಓಕೆ, ಇದು ಟೈಟಾನಿಯಂ ಪ್ಲಸ್ ನಿಮಗೆ ಪುಷ್ಪಟ ಸ್ಟಾರ್ಟ್ ಟಾಪ್ ಎಂಡ್. ಓಕೆ, ಈ ವೆಹಿಕಲ್ ನಿಮಗೆ ವಿತ್ ರಿಜಿಸ್ಟ್ರೇಷನ್ ಒಂದು 5,85,000 ಕೊಟ್ಬಿಡ್ತೀನಿ. 5,85,000ಕ್ಕೆ 80,000 ವಿತ್ ರಿಜಿಸ್ಟ್ರೇಷನ್ ಕೊಡ್ತೀನಿ ನಾನು. 5,80,000ಕ್ಕೆ ಫುಲ್ಲಿ ಟಾಪ್ ಎಂಡ್, ಪುಷ್ ಸ್ಟಾರ್ಟ್, ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಲೋಡೆಡ್ ಆಗಿರೋ ಗಾಡಿ. ನೋಡ್ತಾ ಇದ್ರಲ್ಲ ಇಂಟೀರಿಯರ್ ಕೂಡ ನೋಡ್ಬೋದು. ಒಳ್ಳೆ ಲೆದರ್ಸ್ ಅಪೋಸ್ಟರ್ ಸೀಟ್ಸ್ ಕೂಡ ಹಾಕ್ಸಿದ್ದಾರೆ. ಸಿಂಗಲ್ ಓನರ್ ಗಾಡಿನ ಸರ್? ಸಿಂಗಲ್ ಓನರ್ ಗಾಡಿ, ವೈಟ್ ಕಲರ್, ಮಿಂಟ್ ಕಂಡೀಷನ್ ಅಂತ ಇದೆ ಅಂತಾನೆ ಹೇಳ್ಬೋದು. ಕಂಪ್ನಿ ಫಿಟೆಡ್ ಟಾಪ್ ಆ್ಯಂಡ್ ಆಗಿರೋದ್ರಿಂದ ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಮಾರುತಿ ಸುಜುಕಿ ಬ್ರೆಜಾ ಇದೆ. K05 ರಿಜಿಸ್ಟರ್ಡ್ ವೆಹಿಕಲ್, ಗ್ರೇ ಕಲರು. ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಗಾಡಿ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2017 ಮಾಡಲ್. ಓಕೆ, ZDI ಪ್ಲಸ್ ಫುಲ್ಲಿ ಟಾಪ್ ಎಂಡ್. ಈ ವೆಹಿಕಲ್ ಕೂಡ ನಿಮಗೆ ಓಕೆ, GN 55,000 ಓಡಿದೆ. ಓಕೆ, ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ, ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ? ಇದು ಬಂದು ನಿಮಗೆ ಒಂದು 8 ಲಕ್ಷ ಬಂದ್ರೆ ಬಿಟ್ಬಿಡ್ತೀನಿ ಸರ್. 8 ಲಕ್ಷಕ್ಕೆ ಬ್ರಿಜಾ 2017 ಮಾಡಲ್, ZDI ಪ್ಲಸ್ ಟಾಪ್ ಫುಲ್ಲಿ ಟಾಪ್ ಎಂಡ್. ಪುಷ್ ಸ್ಟಾರ್ಟ್ ಬರುತ್ತೆ ಸರ್? ಪುಷ್ ಸ್ಟಾರ್ಟ್ ಬರುತ್ತೆ. ABS, ಏರ್ ಬ್ಯಾಗ್ ನೋಡ್ತಾ ಇರಲ್ಲ ಕಾಮನ್ ಆಗಿ ಬರುತ್ತೆ. ರೇರ್ ವೈಪರ್ ಬರುತ್ತೆ.
ಸೊ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ, ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ ಸರ್, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ ಸರ್ ಗಾಡಿನ. ಹೌದು, ಖಂಡಿತ ಸರ್. ನೋಡ್ತಾ ಇದ್ರಲ್ಲ, ಬಾಡಿ ಲೈನ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 8 ಲಕ್ಷಕ್ಕೆ ಗಾಡಿನ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಂಟೀರಿಯರ್ ಕೂಡ ತುಂಬಾ ಅಟ್ರಾಕ್ಟಿವ್ ಕಲರಲ್ಲಿ ಲೆದರ್ ಆಫ್ ಸೀಟ್ನ ಮಾಡಿಸಿದ್ದಾರೆ. ನೆಕ್ಸ್ಟ್ ಮತ್ತೊಂದು ಆಪ್ಷನಲ್ ಅಲ್ಲಿ ಇಟ್ಟಿದ್ದಾರೆ, ವೈಟ್ ಕಲರ್ ಬ್ರಿಜಾ ಒಂದಿದೆ. ಇವಾಗ ಸೋಲ್ಡ್ ಆಯ್ತು. ಸೇಲ್ ಆಯ್ತಾ? ಇವಾಗ ಸೇಲ್. ಓಕೆ, ಲೋಕಲ್ ಪಾಸಿಂಗ್ K13 ಗಾಡಿ ಸೋಲ್ಡ್ ಆಯ್ತು ಅಂತ ಹೇಳ್ತಿದ್ದಾರೆ. ಈ ಗಾಡಿ ಕೂಡ ತುಂಬಾ ಚೆನ್ನಾಗಿತ್ತು. ಏನು ರೇಟಿಗೆ ಕೊಟ್ರಿ ಸರ್ ಇದು? ಇದು ಬಂದು ನಿಮ್ಗೆ 760 ಕೊಟ್ಟು ಸರ್. 7,60,000ಕ್ಕೆ ಒಂದು ಬ್ರಿಜಾನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು ರೊನಾಲ್ಡ್ ಡಸ್ಟರ್ ಇದೆ, KA41 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡಲ್. ಓಕೆ, 85 PS. 85 PS ಒಳ್ಳೆ ಮೈಲೇಜ್ ಅಲ್ಲ ಸರ್? ಹೌದು ಸರ್, 22 ಮೈಲೇಜ್ ಇರುತ್ತೆ. ಜೊತೆಗೆ ನಿಮಗೆ ಕಂಪ್ನಿ ಮ್ಯಾಗ್ವಿಲ್ ಇದೆ. 2018 ಮಾಡಲ್ದು ಇದು ಟೆಸ್ಟರ್ದು ಮ್ಯಾಗ್ವಿಲ್ ಹಾಕಿದ್ರೆ ಮತ್ತೆ ಫ್ರೆಶ್ ಟೈರ್ ಹಾಕಿದ್ರೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ತುಂಬಾ ನೀಟಾಗಿದೆ. ಓಕೆ, ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು, ಸಿಲ್ವರ್ ಕಲರ್ ಕಾರ್ ಆಗಿರುತ್ತೆ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು, 90-95% ಟೈರ್ ಕಂಡೀಷನ್ ಇದೆ. ಏನ್ ಪ್ರೈಸ್ ನ ಕೊಟ್ಟು ಮಾಡ್ತೀರಾ? ಒಂದು 4 ಲಕ್ಷ ಬಂದ್ರೆ ಕೊಟ್ಬಿಡ್ತೀವಿ ಸರ್. 4 ಲಕ್ಷ ಬಂದ್ರೆ ಕೊಟ್ಬಿಡ್ತೀವಿ. 4 ಲಕ್ಷಕ್ಕೆ 85 PS ಡೀಸೆಲ್ ಡಸ್ಟರ್ ಕೊಡ್ತಾ ಇದ್ದೀರಾ ಸರ್. ವಿತ್ ಆಫ್ಟರ್ ಮಾರ್ಕೆಟ್ ನಿಮಗೆ ವಿತ್ ಕಂಪ್ನಿ ಮ್ಯಾಗ್ವಿಲ್, ಫ್ರೆಶ್ ಟೈರ್ಸ್, ಇನ್ಸೂರೆನ್ಸ್, ಸೀಟ್ ಕವರ್ ಫ್ರೆಶ್ ಕಂಪ್ನಿ ಇನ್ ಮತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ, ಒಂದು ಸ್ವಿಫ್ಟ್ ರೇಟಿಗೆ ಒಂದು ಡಸ್ಟರ್ ನ ಕೊಡ್ತಾ ಇದ್ದೀರಾ. ಕಾಂಪ್ಯಾಕ್ಟ್ SUV ಗಾಡಿನ ಒಂದು ಸ್ವಿಫ್ಟ್ ರೇಟಿಗೆ ಕೊಡ್ತಾ ಇದ್ದೀರಾ. ಮೈಲೇಜ್ ಇದೆ ಈ ಗಾಡಿ. ನೋಡ್ತಾ ಇರ್ಬೋದು, ಡೈಲಿ ಯೂಸಿಗೂ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನಿಮಗೆ ಸ್ವಿಫ್ಟ್ ರೇಟಿಗೆ ಗಾಡಿನ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟ್ ಬಂದು ಬಲೆನೋ. ನೋಡ್ತಾ ಇರ್ಬೋದು, ಮಾರುತಿ ಸುಜುಕಿ ಬಲಾನೋ ಇದೆ. ವೈಟ್ ಕಲರ್ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ದೂರದಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಅದು ಹತ್ರದಿಂದನೂ ಅಷ್ಟೇ ನೀಟಾಗಿ ಕಾಣಿಸ್ತಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2017 ಮಾಡಲ್. ಓಕೆ, ಸಿಂಗಲ್ ಓನರ್. 95,000 ಓಡಿದೆ. ಓಕೆ, ಫ್ರೆಶ್ ಇನ್ಸೂರೆನ್ಸ್ ಇದೆ, ಸೀಟ್ ಕವರ್ ಇದೆ. ಇದು ಬಂದು ನಿಮಗೆ ಡೆಲ್ಟಾ ವೇರಿಯಂಟ್ ಬರುತ್ತೆ, ಮಿಡ್ ವೇರಿಯಂಟ್ ಬರುತ್ತೆ. ಓಕೆ, ಬಲೆನೋದಲ್ಲಿ. ಓಕೆ, ಈ ವೆಹಿಕಲ್ ನಿಮಗೆ 5,15,000 ಕೊಡ್ತೀನಿ ಸರ್. ಆಫರ್ ಪ್ರೈಸ್ 5,15,000. 2017 ಬಲೆನೋ. ನಿಮ್ಗೊಂದು ಸ್ವಿಫ್ಟ್ ಬರಲ್ಲ ಆ ರೇಟಿಗೆ. ಹೌದು ಸರ್, ಹೌದು ಸರ್. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ 360 ಡಿಗ್ರಿಲೂ ಗಾಡಿ ಫ್ರೆಶ್ ಆಗಿ ಕಾಣಿಸುತ್ತೆ, ಹೊಸ ಗಾಡಿ ಥರನೇ ಕಾಣುತ್ತೆ. ಸಿಂಗಲ್ ಓನರ್ ಮನೆಗೆ ಯೂಸ್ ಮಾಡಿರೋದ್ರಿಂದ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾರೆ. ಸರ್ವಿಸ್ ರೆಕಾರ್ಡ್ ಕೂಡ ಸಿಗ್ಬೋದು ಈ ಗಾಡಿಗೆ, ಅಲ್ವಾ ಸರ್? ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, Hyundai i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು Hyundai i20 ನಿಮಗೆ ಇದು ಬಂದು 2015 ಮಾಡಲ್, ಸಿಂಗಲ್ ಓನರ್. ಓಕೆ, ಆಸ್ಟಾ. ಓಕೆ, ಆಸ್ಟಾ ಫುಲ್ಲಿ ಟಾಪ್ ಎಂಡ್ ಆಗುತ್ತೆ, ಪೆಟ್ರೋಲ್ ವೆಹಿಕಲ್. ಓಕೆ, ನಿಮಗೆ ಇದು ಬಂದು 98,000 ರನ್ ಆಗಿರುತ್ತೆ. ಓಕೆ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ, ಈ ಗಾಡಿ ಬಂದು ಸರ್ ನಿಮ್ಗೆ ಇದು ಕೂಡ ಅಷ್ಟೇ. ನಿಮ್ಗೆ ಒಂದು 5,80,000ಕ್ಕೆ 2015 ಮಾಡಲು Hyundai i20 ಆಸ್ಟಾ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. 5,80,000. 5,80,000. 5,80,000ಕ್ಕೆ ಆಸ್ಟಾ ಫುಲ್ಲಿ ಟಾಪ್ ಎಂಡ್. ಕಡೆಯಿಂದ ಬಂದ್ರೆ ಇನ್ನೂ 10,000 ಬಿಟ್ಕೊಡ್ತೀನಿ. ನೋಡ್ತಾ ಇರಲ್ಲ, ಇನ್ನೂ 10,000 ಕಡಿಮೆಗೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ಅದಲ್ಲದೆ ಗಾಡಿ ನಂಬರ್ ನೋಡ್ಬೋದು, 1777 ಫ್ಯಾನ್ಸಿ ನಂಬರ್ ಆಗಿರುತ್ತೆ. ವೈಟ್ ಕಲರ್ ಗಾಡಿ. 5,80,000 ಹೇಳ್ತಿದ್ರೆ. ನಮ್ಮ ಚಾನಲ್ ಕಡೆಯಿಂದ ಸರ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊ ಬಂದರೆ ಇನ್ನೂ 10,000 ಡಿಸ್ಕೌಂಟಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಒಳಗಡೆ ನೋಡ್ತಾ ಇರ್ಬೋದು, ಸೀಟಿಂಗ್ಸ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ. ಡ್ಯಾಶ್ ಬೋರ್ಡ್ಗೆ ಮ್ಯಾಚ್ ಆಗುವಂಥ ಸೀಟಿಂಗ್ಸ್ ಕೂಡ ಹಾಕ್ಸಿದ್ದಾರೆ. ನೆಕ್ಸ್ಟ್ ಮತ್ತೊಂದು i20 ಇದೆ, ಸೇಮ್ ವೈಟ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2016 ಮಾಡಲ್. ಓಕೆ, 2016 ಮಾಡಲ್. ಇದು ಗಾಡಿ 1,20,000 ರನ್ ಆಗಿದೆ. ಓಕೆ, ಓನರ್ ಬಂದು ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಡೀಸೆಲ್ ಗಾಡಿ. ಇದು ಕೂಡ ಆಸ್ಟಾ ಟಾಪ್ ಎಂಡ್ ವೆಹಿಕಲ್ ನಿಮಗೆ. ಓಕೆ, ಓಕೆ, ಆಸ್ಟಾದಲ್ಲಿ ಟಾಪ್ ಎಂಡ್ ವೆಹಿಕಲ್ ನಿಮಗೆ. ಓಕೆ, ಏನು ಪ್ರೈಸ್ ನ ಕೊಡ್ತಾರೆ? ಇದು ಒಂದು 5,80,000 ಕೊಡ್ತೀನಿ. ನಿಮಗೆ ಆಪ್ಷನಲ್ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಡೀಸೆಲ್ ಮತ್ತೆ ಪೆಟ್ರೋಲ್ ಎರಡು ಟಾಪ್ ಎಂಡ್ ಇದೆ. ನೆಕ್ಸ್ಟ್ ಇನ್ನೊಂದು ಡೀಸೆಲ್ ಮಿಡ್ ವೇರಿಯಂಟ್ ಇದೆ. ಓಕೆ, ಅದಾದ್ಮೇಲೆ ಇನ್ನೊಂದು ಡೀಸೆಲ್ ಮಿಡ್ ವೇರಿಯಂಟ್ ಇದೆ. ಓಕೆ, ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ 4 ಆಪ್ಷನಲ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ಸೇಮ್ ಮಾಡೆಲ್ ಅಲ್ಲಿ ನೋಡ್ತಿದ್ರೆ ನಿಮಗೆ ಫುಲ್ಲಿ ಟಾಪ್ ಎಂಡ್ ಗಾಡಿಯಲ್ಲಿ ಪೆಟ್ರೋಲು ಡೀಸೆಲ್ ಎರಡು ಗಾಡಿನೂ ಇದೆ. ಎರಡಕ್ಕೂ ಒಂದೇ ಪ್ರೈಸ್ನ ಕೋಟ್ ಮಾಡ್ತಾ ಇದ್ದಾರೆ. ನೀವು ಬಂದು ಟೆಸ್ಟ್ ರೈಡ್ ನೋಡಿ, ಯಾವ ಗಾಡಿ ಬೇಕಾಗುತ್ತೆ ಆ ಗಾಡಿನ ಬುಕ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಇನ್ನೊಂದು i20, ಮತ್ತೊಂದು i20 ಇದೆ, ವೈಟ್ ಕಲರ್. ಇವತ್ತು ಸರ್ 3 i20 ವೈಟ್ ಕಲರ್ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ. ಸರ್ ವೈಟ್ ಕಲರ್ ಡಿಮ್ಯಾಂಡ್ ಏನಾರ ಬಂದ್ಬಿಡುತ್ತೆ ಸರ್? ಸರ್ ಡಿಮ್ಯಾಂಡ್ ಅಂತಲ್ಲ, ನಮ್ಮ ಹತ್ರ ಸ್ಟಾಕ್ ಹೆಂಗೆ ಅಂತಂದ್ರೆ ಒಂಥರದ ಮಿನಿಮಮ್ 3 ವೆಹಿಕಲ್ ಇರುತ್ತೆ. ಓಕೆ, ಓಕೆ, ಯಾವ ಕಂಪ್ನಿದಾದ್ರೂ ತೊಗೊಂಡ್ರೆ ನಿಮಗೆ 3 ವೆಹಿಕಲ್ ನಮ್ಮ ಹತ್ರ ಮಿನಿಮಮ್ ಇರುತ್ತೆ. ಓಕೆ, ಈಗ ಅವ್ರ ರೇಟ್ ಆಗಲಿ, ಅವ್ರ ಟೇಸ್ಟ್ ಆಗಲಿ, ಓಕೆ, ಅವ್ರ ರನ್ನಿಂಗ್ ಆಗಲಿ, ಯಾವ ತರ ಬೇಕಾದ್ರೆ ನೋಡಿ ಗಾಡಿ ತಗೊಂಡು. ಈಗ ಹೆಂಗೆ ಅಂದ್ರೆ, ಈಗ ಯಾವ್ದಾರ ಒಬ್ರು ಕಸ್ಟಮರ್ ಯಾವ್ದಾರ ಸ್ವಿಫ್ಟ್ ನೋಡಕ್ ಬಂತು ಅಂದ್ರೆ ಅವ್ರಿಗೆ ಒಂದಲ್ಲ ಒಂದು 4 ತರ ತೋರಿಸ್ಬಿಡ್ತಾರೆ ಆಪ್ಷನ್. ಓಕೆ, ಓಕೆ, ಈಗ i20 ನೋಡಕ್ ಬಂದ್ರೆ ಗ್ರೇಟ್ ಆಪ್ಷನ್. ಓಕೆ, 17 ಮಾಡಲ್ ಇದು. ಓಕೆ, ಸಿಂಗಲ್ ಓನರ್ K13 ಲೋಕಲ್ ಪಾಸಿಂಗ್ ಗಾಡಿ. ಪಾಸಿಂಗ್ ಓನರ್ ಬಂದು ಮಾತ್ರ ಥರ್ಡ್ ಓನರ್ ಆಗಿರುತ್ತೆ. 3 ಜನ ಓನರ್ ಆಗಿರ್ತಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಇದು ಬಂದು ಸ್ಪೋರ್ಟ್ಸ್ ವೇರಿಯಂಟ್. ಓಕೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಎಲ್ಲ ಇದು ಬರುತ್ತೆ, ಸ್ಟಾರ್ಟ್ ಬರುತ್ತೆ ಇದು. ಓಕೆ, ಈ ವೆಹಿಕಲ್ ಬಂದು ನಿಮಗೆ ತುಂಬಾ ಚೆನ್ನಾಗಿದೆ. ಅವರು ಸಿಸ್ಟಮ್, ಮ್ಯಾಗ್ವಿಲ್, ಟೈರ್ಸ್ ಕಂಪ್ಲೀಟ್ ಎಲ್ಲ ಫಿಟ್ಟಿಂಗ್ ಆಗಿದೆ ವೆಹಿಕಲ್ ಅಲ್ಲಿ. ಓಕೆ, 2017 ಮಾಡಲ್ K13 ರಿಜಿಸ್ಟರ್ಡ್. ಓಕೆ, ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಈ ವೆಹಿಕಲ್ ನ ಸರ್ ನಿಮಗೆ ಒಂದು 5,10,000 ಬಂದ್ರೆ ಬಿಟ್ಬಿಡ್ತೀನಿ. 5,10,000ಕ್ಕೆ
ಆಫರ್ ಪ್ರೈಸ್ ನೋಡ್ತಾ ಇರಲ್ಲ 5,10,000ಕ್ಕೆ ಒಂದು i20ನ ಕೊಡ್ತೀನಿ ಅಂತ ಹೇಳ್ತಾರೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಅಟ್ರಾಕ್ಟಿವ್ ಬ್ಲ್ಯಾಕ್ ಕಲರ್ ಮ್ಯಾಗ್ವೀಲ್ ಕೂಡ ಹಾಕ್ಸಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ಬೋದು ತುಂಬ ಕ್ಲಾಸಿ ಆಗಿದೆ. ಇಂಟೀರಿಯರ್ ಬ್ಲ್ಯಾಕ್ ಆಫರ್ಸ್ ಸೀಟ್ನ ಹಾಕ್ಸ್ಬಿಟ್ಟಿದ್ದಾರೆ, ಅದರಂತೂ ನೆಕ್ಸ್ಟ್ ಲೆವೆಲ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ನೆಕ್ಸ್ಟ್ ಇಲ್ಲೊಂದು ನೋಡ್ತಾ ಇರ್ಬೋದು ಈ ಮತ್ತೊಂದು ಮೆರೂನ್ ಕಲರು i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇದು ಬಂದು ನಿಮಗೆ 1,02,000 ಜೀನಿಯನ್ ರನ್ ಆಗಿರುತ್ತೆ. ಓಕೆ, 4 ಫ್ರೆಶ್ ಟೈರ್ ಇದೆ. ಓಕೆ, ಮಾರ್ಕೆಟ್ ಮ್ಯಾಗ್ವೆಲ್ ಇದೆ. ಓಕೆ, ಸಿಸ್ಟಮ್ ಇದೆ. ಫ್ರೆಶ್ ಸೀಟ್ ಕವರ್ ಇದೆ. ಓಕೆ. ಈ ವೆಹಿಕಲ್ ಬಂದು ತುಂಬಾ ಆಫರ್ ಕೊಡ್ತೀನಿ. ಡೀಸೆಲ್ ಇದು ನಿಮಗೆ 23 ಇಂದ 24 ಮೈಲೇಜ್ ಬರುತ್ತೆ. ಓಕೆ, ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಬಂದು ನಿಮಗೆ 2,65,000 ಕೊಟ್ಬಿಡ್ತಾರೆ. 2 ಲಕ್ಷ ಕೊಡ್ತೀನಿ. ಒಂದು i20 2,65,000ಕ್ಕೆ ಆಲ್ಟೋ. ಸಾರಿ, ಆಲ್ಟೋ ರೇಟ್ ಅಲ್ಲಿ ನೀವು ಕೊಡ್ತಾ ಇರೋದು i20ನ. i20 ಡೀಸೆಲ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಸೀಟ್ ಕವರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹೊಸ ಟೈರ್ಸ್ ರೆಡಿ ಟು ಡ್ರೈವ್. ನೋಡ್ತಾ ಇದಾರಲ್ಲ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸಿದ್ದಾರೆ, ಮ್ಯಾಗ್ವಿಲ್ ಹಾಕ್ಸಿದ್ದಾರೆ, ಫ್ರೆಶ್ 5 ಟೈರ್ ಕೂಡ ಇದೆ. 5 ಟೈರ್ ಇದೆಯಲ್ಲ ಸರ್? 4 ಫ್ರೆಶ್ ಟೈರ್. ಸ್ಟೆಪ್ನಿ ಕೂಡ ಮ್ಯಾನೇಜಬಲ್ ಇರುತ್ತಲ್ಲ ಸರ್? 100%. ನೋಡ್ತಾ ಇರಲ್ಲ, ಬಾಡಿ ಲೈನ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಒಂದು ಆಲ್ಟೋ ಅಥವಾ i10 ರೇಟಲ್ಲಿ ಒಂದು i20ನ ಕೊಡ್ತಾ ಇದ್ದಾರೆ. ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಮೆರೂನ್ ಕಲರ್, ಬಾಡಿ ಲೈನ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಕ್ರೋಮಿಯಂ ಹ್ಯಾಂಡಲ್ ಬಾರ್ಸ್ ಇರುತ್ತೆ ನಿಮಗೆ 4 ಕೂಡ. ನೆಕ್ಸ್ಟ್ ಗಾಡಿ ಸರ್ ಇಲ್ಲಿ ಮಾರುತಿ ಸುಜುಕಿ ರಿಡ್ಜ್ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2012 ಮಾಡಲ್. ಓಕೆ, ಇದು ಓನರ್ಶಿಪ್ ಒಂದು ಥರ್ಡ್ ಓನರ್ ಆಗಿರುತ್ತೆ. ಓಕೆ, ಡೀಸೆಲ್ ವೇರಿಯಂಟ್. ಓಕೆ, 2012 ಥರ್ಡ್ ಓನರ್ ಡೀಸೆಲ್ ವೇರಿಯಂಟ್. 1,46,000 ಗಾಡಿ ಓಡಿದೆ ಸರ್. ರೇಟ್ದಲ್ಲಿ ಡೀಸೆಲ್ ಎಲ್ಲ ಸಿಗೋದು ತುಂಬಾ ಕಮ್ಮಿ. ಹೌದು ಸರ್, ಕಡಿಮೆ ಸ್ಟಾಕ್ ಇದೆ. ಈ ವೆಹಿಕಲ್ ನ ಸರ್ ನಿಮಗೆ 3,10,000 ಕೊಡ್ತೀನಿ ಸರ್. 3,10,000ಕ್ಕೆ ರಿಡ್ಜ್, ಅದರಲ್ಲೂ ಡೀಸೆಲ್ ಗಾಡಿ. 2012 ಮಾಡಲ್, 12 ಮಾಡಲು ಡೀಸೆಲ್ ಗಾಡಿ. ನಂಬರ್ ಕೂಡ ನೋಡ್ತಿರ್ಬೋದು 7377 ಫ್ಯಾನ್ಸಿ ನಂಬರ್ ಆಗಿದೆ. ಈ ಗಾಡಿನ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಿ ಸರ್? 3,10,000 ಕೊಟ್ಬಿಡ್ತೀನಿ. 3,10,000 ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೀವು ಜಾಸ್ತಿ ಬಾರ್ಗೇನ್ ಕೂಡ ಮಾಡಬಾರ್ದು, ಯಾಕಂದ್ರೆ ಅಷ್ಟು ಕಡಿಮೆ ಪ್ರೈಸ್ ಆಲ್ರೆಡಿ ಇರಲ್ಲ ಸರ್. ಹೌದು, ಅಷ್ಟು ಆಗಿದ್ರೆ ಬಂದು ವೆಹಿಕಲ್ ನೋಡಿ ತಗೊಂಡೋಗೋದು. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಬಾರ್ಗೇನ್ ಇರಲ್ಲ. ಓಕೆ, ನೆಕ್ಸ್ಟ್ ಮತ್ತೊಂದು ರಿಡ್ಜ್ ಇದೆ ಸಿಲ್ವರ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2013 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇದು ಕೂಡ ನಿಮಗೆ ಡೀಸೆಲ್ ಗಾಡಿನೇ. ಇದು ಕೂಡ ನಿಮಗೆ ಡೀಸೆಲ್ ಗಾಡಿ. ಓಕೆ, ಸೆಕೆಂಡ್ ಓನರ್. 85,000 ಜೀನಿಯನ್ ರನ್ನಿಂಗ್ ಇದೆ. ಸೀಟ್ ಕವರ್ ಎಲ್ಲ ಫ್ರೆಶ್ ಇದೆ. ಓಕೆ, ಈ ಗಾಡಿಯಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ, ಟೈರ್ ಎಲ್ಲ ಕೂಡ ಇದು ನಿಮಗೆ ಅಬೌವ್ 50% ಇದೆ. ಈ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಈ ವೆಹಿಕಲ್ ಬಂದು ನಿಮಗೆ ಜಸ್ಟ್ 3,55,000 ಕೊಡ್ತೀನಿ. 3,55,000ಕ್ಕೆ 2013 ಮಾಡಲು ರಿಡ್ಜ್ ಕೊಡ್ತೀನಿ. 3,50,000ಕ್ಕೆ 55,000ಕ್ಕೆ ರಿಡ್ಸ್ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರೆ. ನೋಡ್ತಿರ್ಬೋದು ಇಷ್ಟು ಮಿಂಟ್ ಕಂಡೀಷನಲ್ಲಿ ಗಾಡಿ ಇದೆ ಅಂತ. ಗಾಡಿಯಲ್ಲಿ ನೋಡಿದ್ರೇ ಹೇಳ್ಬೋದು ಜಾಸ್ತಿ ಓಡಿಲ್ಲ ಅಂತ. ಬರೀ 85,000 ಕಿಲೋಮೀಟರ್ ಜೆನ್ಯೂನ್ ಡ್ರೈವಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ಇಲ್ಲಿ ಮತ್ತೊಂದು ರಿಡ್ಜ್ ಇದೆ, ಅದು ಬಂದು ಸಿಲ್ವರ್ ಕಲರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2015 ಮಾಡಲ್ ವೆಹಿಕಲ್. ಓಕೆ, ರೀಸೆಂಟ್ ಮಾಡಲ್ ವೆಹಿಕಲ್. ಓಕೆ, 2015 ಮಾಡಲ್, ಸೆಕೆಂಡ್ ಓನರ್. ಓಕೆ, ಓಡೋದು 77,000 ಜೀನಿಯನ್ ರನ್ನಿಂಗ್. ಓಕೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಕೂಡ ನಾನೇ ಮಾಡ್ಕೊಡ್ತೀನಿ. ಇನ್ಸೂರೆನ್ಸ್ ಕೂಡ ನೀವೇ ಕಟ್ಕೊಡ್ತೀರಾ? ಕೂಡ ನಾನೇ ಮಾಡ್ಕೊಡ್ತೀನಿ. 5 ಫ್ರೆಶ್ ಟೈರ್ ಇದೆ. ಓಕೆ, ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಓಕೆ, ಮತ್ತೆ ನಿಮಗೆ ಜೊತೆಗೆ ಲೆದರ್ ಸೀಟ್ ಕವರ್ ಇದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಈ ವೆಹಿಕಲ್ ನ ಬಂದು ನಿಮಗೆ ಜಸ್ಟ್ 3,75,000 ಕೊಡ್ತೀನಿ. 3,75,000 2015 ಮಾಡಲು ರಿಡ್ಜ್ ಕೊಡ್ತೀನಿ ನಿಮಗೆ. 3,75,000ಕ್ಕೆ 2015ನೇ ಮಾಡಲು ರಿಡ್ಜ್. 15ನೇ ಮಾಡಲು ನಿಮಗೆ ಫ್ರೆಶ್ ಟೈರ್ಸ್, ಓಕೆ, ಸಿಸ್ಟಮ್, ಇನ್ಸೂರೆನ್ಸ್, ಸೀಟ್ ಕವರ್ಸ್. ಗಾಡಿ ಜೀನಿಯನ್ 77,000 ಕಿಲೋಮೀಟರ್ ರನ್ ಆಗಿದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಇದು VXI ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಪೆಟ್ರೋಲ್ ಗಾಡಿನ 15 ಮಾಡಲು 2015 ಮಾಡಲ್ ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಆ ರೇಟಲ್ಲಿ ನೋಡ್ತಿರ್ಬೋದು ಪೆಟ್ರೋಲು ಡೀಸೆಲ್ ಎಲ್ಲ ರೀತಿಯಾದಂಥ ಗಾಡಿಗಳನ್ನ ಸ್ಟಾಕ್ ಇಲ್ಲಿ ಇಟ್ಟಿದ್ದಾರೆ. ಮತ್ತೊಂದು ಬಲಾನೋ ಇದೆ ಇಲ್ಲಿ ಗ್ರೇ ಕಲರು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2016 ಮಾಡಲ್. ಓಕೆ, 1,14,000 ಜೀನಿಯನ್ ನೋಡಿದೆ. ಓಕೆ, ಇದು ಕೂಡ ನಿಮಗೆ ಸಿಂಗಲ್ ಓನರ್ ಆಗಿರುತ್ತೆ. ಅದು ಲೋಕಲ್ ಪಾಸಿಂಗ್ K13 ಪಾಸಿಂಗ್? ಇಲ್ಲ, ಇದು ಬಂದು ಹೌದು ಲೋಕಲ್ ಪಾಸಿಂಗ್. ಲೋಕಲ್ ಪಾಸಿಂಗ್ ಇದೆ. ಹೌದು, ನೋಡ್ತಾ ಇರ್ಬೋದು ಲೋಕಲ್ ಪಾಸಿಂಗ್ K13 ಪಾಸಿಂಗ್. ಆಲ್ಮೋಸ್ಟ್ ನೀವು ಈ ಸಲ ತುಂಬಾ ಲೋಕಲ್ ಪಾಸಿಂಗ್ ಗಾಡಿಗಳು ಇಟ್ಟಿದ್ದೀರಾ? ಇವಾಗಿಲ್ಲ ನಮ್ಮ ಹತ್ರ ಲೋಕಲ್ ಪಾಸಿಂಗ್, ಯಾಕಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನ ನಾವು ಕೊಡಬೇಕಾಗುತ್ತೆ. ಹೌದು ಹೌದು ಸರ್, ಹೌದು. ಹಾಗಾಗಿ ಎಲ್ಲ ಆಲ್ಮೋಸ್ಟ್ ನಾವು ಲೋಕಲ್ ಪಾಸಿಂಗ್ ವೆಹಿಕಲ್ ಇಟ್ಟಿದ್ದೀವಿ. ಓಕೆ, ಇದು ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ 5,75,000 ಕೊಡ್ತೀವಿ. ಯಾವ ಮಾಡಲ್ ಅಂದ್ರಿ ಸರ್? 2016. 2016ನೇ ಮಾಡಲು ಬಲಾನೇನೋ 5,75,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಬಾಡಿ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇನ್ನೂ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಆಲ್ಮೋಸ್ಟ್ ಮಾರ್ಕೆಟ್ ರೇಟಿಗೆಲ್ಲ ಹೋಲಿಸ್ಕೊಂಡ್ರೆ ಆಲ್ಮೋಸ್ಟ್ ನಮ್ಮ ಶ್ಯಾಮ್ ಸರ್ ಆದಷ್ಟು ಕಡಿಮೆನೇ ಹೇಳ್ತಾರೆ ಪ್ರೈಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ ರಿವ್ಯೂ ಕೂಡ ಇದೆ 100%. ನೆಕ್ಸ್ಟ್ ಮತ್ತೊಂದು ಇಲ್ಲಿ ನಮ್ಮ ಹತ್ರ ಮಾರುತಿ ಸುಜುಕಿ ಇದು ಡಿಸೈರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ ಸರ್. ಗೋಲ್ಡ್ ಕಲರ್, ರೇರೆಸ್ಟ್ ಕಲರ್ ಅಲ್ವಾ ಸರ್? ಕಲರ್. ಇದು ಬಂದು ಸರ್ ನಿಮಗೆ 2009 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇನ್ಸೂರೆನ್ಸ್ ಎಲ್ಲ ಕೂಡ ಫ್ರೆಶ್ ಆಗಿರುತ್ತೆ. ಓಕೆ, ಇದ್ರಲ್ಲಿ ನಿಮಗೆ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. AC, ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಇದು ZDI ಇದು. ಓಕೆ, ಡೀಸೆಲ್ ಅಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಸೆಕೆಂಡ್ ಓನರ್. 1,08,000 ಜೀನಿಯನ್ ರನ್ನಿಂಗ್.
ಓಕೆ ಏನು ಪ್ರೈಸ್ನ ಕೊಟ್ಟು ಸರ್ ಮಾಡ್ತೀವಿ ಇದು ಬಂದು ನಿಮಗೆ ಒಂದು 2,70,000 ಬಂದ್ರೆ ಕೊಡ್ತೀನಿ. 2,70,000ಕ್ಕೆ ಡೀಸೆಲ್ ಸ್ವಿಫ್ಟ್ ಡಿಸೈರು ಟಾಪ್ ಅಂಡ್ ವೆಹಿಕಲ್ ನಿಮಗೆ ಜಸ್ಟ್ 2,70,000 ಕೊಡ್ತೀನಿ. 2,70,000ಕ್ಕೆ ಸ್ವಿಫ್ಟ್ ಡಿಸೈರ್ ಫುಲ್ಲಿ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್ ನ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಕಂಡೀಷನ್ ಇದೆ ಸರ್ ಗಾಡಿ. ಏರ್ ಬ್ಯಾಗ್ ಕೂಡ ಇದೆಲ್ಲ ಸರ್ ಗಾಡಿಯಲ್ಲಿ? ಡ್ಯುಯಲ್ ಏರ್ ಬ್ಯಾಗ್, AC, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಇದರಲ್ಲಿ. ಫುಲ್ಲಿ ಲೋಡೆಡ್ ಗಾಡಿ. ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲು, ಲೆದರ್ ಅಫೋರ್ಚರ್ ಸೀಟು, ಏರ್ ಬ್ಯಾಗು ಎಲ್ಲ ಲೋಡ್ ಆಗಿರೋ ಗಾಡಿನ ಜಸ್ಟ್ ನಿಮಗೆ 2,70,000ಕ್ಕೆ ನಾನು ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡ್ಬೋದು ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ವೈಟ್ ಕಲರ್, ತುಂಬಾ ಮಿಂಟ್ ಕಂಡೀಷನ್ ಅಲ್ಲಿ ಕಾಣಿಸ್ತಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೇಳೋಣ. ಓಕೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್. ಇದು ಬಂದು ನಿಮಗೆ 2014 ಮಾಡೆಲ್. ಓಕೆ, ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ZDI. ಇದು ಕೂಡ ನಿಮಗೆ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ಓಕೆ, ಈ ತರ ನಮ್ಮಲ್ಲಿ ಮಿಡ್ ವೇರಿಯಂಟ್ ಗಾಡಿಗಳು ತುಂಬಾ ಕಮ್ಮಿ ಇದೆ. ಹೌದು ಸರ್, ಆಲ್ಮೋಸ್ಟ್ ಎಲ್ಲ ಓಕೆ ಸರ್. ನಿಮಗೆ ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಡೀಸೆಲ್ ಅಲ್ಲಿ ಇಷ್ಟು ಆಪ್ಷನ್ ಇರಲಿಲ್ಲ. ಹೌದು ಸರ್, ಹೌದು ಸರ್. ಆಫರ್ ಇದೆ, ದಸರಾ ಆಫರ್ ಅಂತೇಳಿ ಇವಾಗ. ಸೊ ಆಲ್ಮೋಸ್ಟ್ ಅಲ್ಲಿ ನಾನೆಲ್ಲ ಏನ್ ಮಾಡಿದೀನಿ ಅಂತಂದ್ರೆ ಡೀಸೆಲ್ ವೆಹಿಕಲ್ ಏನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಇರುತ್ತೆ ಆ ರಿಕ್ವೈರ್ಮೆಂಟ್ ನಾನು ಸರಿ ಸ್ಟಾಕ್ ಮಾಡಿದ್ದೀನಿ. ಆಮೇಲೆ ಟಾಪ್ ಅಂಡ್ ಮಾಡೆಲ್ ಗಾಡಿ ಎಲ್ಲಾನು ಮಿಡ್ ವೇರಿಯಂಟ್ ಗಾಡಿ ರೇಟಲ್ಲಿ ಹೇಳ್ತಾ ಇದೀರಾ ಸರ್ ನೀವು? ಹೌದು, 100% ನೋಡ್ತಾ ಇದೀರಲ್ಲ, ಇಲ್ಲಿರೋ ಗಾಡಿಗಳು ಒಂದು ಇವಾಗ ಆಲ್ಮೋಸ್ಟ್ ಒಂದು 20 ಗಾಡಿ ನೋಡಿದೀವಿ ಅಂದ್ರೆ 20 ಗಾಡಿಯಲ್ಲಿ 17 ಗಾಡಿ ಕೂಡ ನಾವು ಟಾಪ್ ಅಂಡ್ ಗಾಡಿನೇ ನೋಡಿದ್ದು. ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀವಿ, ಅದೇ ರೀತಿ ಟಾಪ್ ಅಂಡ್ ಗಾಡಿ ಆಗಿರೋದು ಮಾರುತಿ ಸುಜುಕಿ ಸ್ವಿಫ್ಟ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2014 ಮಾಡಲ್. ಓಕೆ, ಸ್ವಿಫ್ಟ್ ZDI ಟಾಪ್ ಎಂಡ್. ಓಕೆ, ನಿಮಗೆ ರನ್ನಿಂಗ್ ಬಂದು 1,20,000 ಜೀನಿಯಸ್ ಶೋರೂಮ್ ರನ್ನಿಂಗ್. 1,20,000 ಶೋರೂಮ್ ರೆಕಾರ್ಡೆಡ್ ರನ್ನಿಂಗ್ ಇದೆ ಅಂತ ಗಾಡಿ ಇದೆ ಹೇಳ್ತಾ ಇದ್ದಾರೆ. ಏನ್ ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಈ ವೆಹಿಕಲ್ ಬಂದು ನಿಮಗೆ 4,85,000 ಕೊಡ್ತೀವಿ. 4,85,000ಕ್ಕೆ ನಿಮಗೆ 2014 ಮಾಡಲ್ ಟಾಪ್ ಅಂಡ್ 6 ಕೊಡ್ತೀವಿ. ನೋಡ್ತಾ ಇರಲ್ಲ, ನೋಡಿರ್ಬೋದು ನೀವು ಡೀಸೆಲ್ ವೆಹಿಕಲ್ಗಳು ಸಿಗ್ತಲ್ಲ ಸರ್, ತುಂಬಾ ಡಿಮ್ಯಾಂಡ್ ಇದೆ. ಟಾಪ್ ಅಂಡ್ ವೆಹಿಕಲ್ ಇದಾವೆ. ಓಕೆ, ಓಕೆ, ಅದು ನಿಮಗೆ ಬೆಸ್ಟ್ ಮಿಡ್ ವೇರಿಯಂಟ್ ವೆಹಿಕಲ್ ಏನು ಪ್ರೈಸ್ ಇದೆ ಆ ವೆಹಿಕಲ್ ಪ್ರೈಸ್ಗೆ ನಾನು ಟಾಪ್ ಅಂಡ್ ವೆಹಿಕಲ್ ಕೊಡ್ತೀನಿ. 4,85,000 ಸಿಂಗಲ್ ಓನರ್ 2014 ಮಾಡಲ್. ಸಿಂಗಲ್ ಓನರ್ ಗಾಡಿ ಇರೋದ್ರಿಂದ ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಶೋರೂಮ್ ರೆಕಾರ್ಡ್ ಹಿಸ್ಟ್ರಿ ಕೂಡ ನಿಮಗೆ ಸಿಗುತ್ತೆ. 4,85,000ಕ್ಕೆ ಸಿಂಗಲ್ ಓನರ್ ಗಾಡಿ ಫುಲ್ಲಿ ಟಾಪ್ ಅಂಡ್ ಗಾಡಿ ಸ್ವಿಫ್ಟ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಕೊಟ್ಟಿರೋ ಸರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಸ್ವಿಫ್ಟ್ ಇದೆ ಇಲ್ಲಿ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಕೂಡ ಮಿಂಟ್ ಕಂಡೀಷನ್ ಇದೆ. ಇದು ಸಿಂಗಲ್ ಓನರ್ ಸರ್? ಇದು ಸಿಂಗಲ್. ನೀವು ಎದುರಿಸ್ತಾ ಇದೀರಾ ಸರ್ ಇವತ್ತು ಎಲ್ಲ ಸಿಂಗಲ್ ಓನರ್ ಗಾಡಿ ಟಾಪ್ ಅಂಡ್ ಬರೀ ಇವನೇ ಇಟ್ಟಿದ್ದೀರಾ, ಅದರಲ್ಲೂ ಡೀಸೆಲ್. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2015 ಮಾಡಲ್. ಓಕೆ, 14, 15, 16 ಸ್ವಿಫ್ಟ್ ZXi ಇದೆ. ಇದು ಪೆಟ್ರೋಲ್ ಟಾಪ್ ಎಂಡ್. ಓಕೆ, ಓಕೆ, ಈ ವೆಹಿಕಲ್ ಬಂದು ನಿಮಗೆ ಪೆಟ್ರೋಲ್ ಟಾಪ್ ಎಂಡ್ ಸ್ವಿಫ್ಟ್ ZXi 1,14,000 13,000 ಜೀನಿಯನ್ ನೋಡಿದೆ. ಓಕೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರುತ್ತೆ, ಪೆಟ್ರೋಲ್ ಆಗಿರುತ್ತೆ. ಓಕೆ, ಗಾಡಿ ತುಂಬಾ ಜೆನ್ಯೂನ್ ಕಂಡೀಷನ್ ಅಲ್ಲಿ ಇದೆ. ತುಂಬಾ ಕ್ಲಾಸ್ ಆಗಿದೆ ಸರ್, ನೋಡಿದ್ರೇನೆ ಗೊತ್ತಾಗುತ್ತೆ. ಇದು ಕೂಡ ನಿಮಗೆ ಟಾಪ್ ಅಂಡ್ ವೆಹಿಕಲ್ ಬರುತ್ತೆ. ZXi ಬರುತ್ತೆ. ZXi ಫುಲ್ಲಿ ಟಾಪ್ ಅಂಡ್. ಓಕೆ, 2015 ಮಾಡಲ್. 2015 ಮಾಡಲ್. ತುಂಬಾ ಕ್ಲಾಸ್ ಆಗಿ ಇಟ್ಟಿದ್ದಾರೆ ಸರ್. ಅಷ್ಟೇ ಕಸ್ಟಮರ್ ಅಂತೂ ಸಿಂಗಲ್ ಓನರ್ ಆಗಿರೋ ಗಾಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಆಗಿರೋ ಗಾಡಿಗಳು ಇರೋದ್ರಿಂದ ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ. ಓಕೆ, ಇದಕ್ಕೆ ಎಷ್ಟು ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದು ಪ್ರೈಸ್ ಸರ್ 5,35,000, 5,35,000. 5,35,000ಕ್ಕೆ ಟಾಪ್ ಅಂಡ್ ಪೆಟ್ರೋಲ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾರೆ. ಯಾವ ಮಾಡಲ್ ಅಂತ ಹೇಳಿದ್ರೆ? 2015 ಮಾಡಲ್. 2015 ಮಾಡಲ್, ವೈಟ್ ಕಲರ್, ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಮಿಂಟ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಗಾಡಿ ಡೀಸೆಲ್ ಪೆಟ್ರೋಲ್ ಎರಡು ಕೂಡ ಇದೆ. ಫುಲ್ಲಿ ಟಾಪ್ ಅಂಡ್, ಪೆಟ್ರೋಲ್ ಅಲ್ಲಿ ಇದ್ದು ಟಾಪ್ ಅಂಡ್ ಆದರೆ ಡೀಸೆಲ್ ಅದು ಟಾಪ್ ಅಂಡ್. ನಿಮ್ಗೆ ಆಪ್ಷನಲ್ ಅಲ್ಲಿ ಗಾಡಿನ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಬಡವರ ಬಾದಾಮಿ ಒಂದು ಓಮಿನ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2011 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಇದು ಬಂದು ನಿಮಗೆ ಗಾಡಿ 1,24,000 ರನ್ ಆಗಿದೆ. ಓಕೆ, ಟೈರ್ ಕೂಡ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಇದೆ. ಎಲ್ಲ ಫ್ರೆಶ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಓಕೆ, ಏನ್ ಪ್ರೈಸ್ ನ ಕೊಟ್ಟು ಮಾಡ್ತೀರಾ ಸರ್? ಇದು 1,85,000 ಮಾತ್ರ ಕೊಟ್ಬಿಡ್ತೀನಿ. 1,85,000 2011 ಸೆಕೆಂಡ್ ಓನರ್ ಓಮಿನಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ನೋಡ್ತಾ ಇಲ್ಲ. ಫುಲ್ಲಿ ಲೋಡೆಡ್ ಗಾಡಿ ಅಂದ್ರೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಟೈರ್ ಕಂಡೀಷನ್ ಕೂಡ ತುಂಬಾ ಫ್ರೆಶ್ ಆಗಿದೆ. 1,85,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರಬಹುದು 5 ಸೀಟರ್ ಗಾಡಿ ಅಲ್ವಾ ಸರ್ ಇದು? ಹೌದು ಸರ್, 5 ಸೀಟರ್. 5 ಸೀಟರ್ ಪೆಟ್ರೋಲ್ ಗಾಡಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ 7 ಸೀಟರ್. 7 ಸೀಟರಾ? ಸೀಟ್ ತೆಗೆದಿದೆ ಅಷ್ಟೇ. ಓಕೆ, 7 ಸೀಟರ್ ವಿತ್ ರಿಜಿಸ್ಟರ್ಡ್ RC. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಮುಂದೆ ಒಂದು ಫೋರ್ಡ್ ಫೀಗೋ ಇದೆ. ಡೀಸೆಲ್ ಗಾಡಿ ಅಲ್ವಾ ಸರ್? ಅಲ್ಲ ಸರ್, ಪೆಟ್ರೋಲ್ ಗಾಡಿ. ಪೆಟ್ರೋಲ್. ಓಕೆ, ಇದು 2010 ಮಾಡಲ್ ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್. 96,000 ಓಡಿದೆ. 1,40,000 ಬಂದ್ರೆ ಕೊಟ್ಬಿಡ್ತೀನಿ. 1,40,000ಕ್ಕೆ 100%. ನೋಡ್ತಾ ಇರಲ್ಲ. 1,40,000ಕ್ಕೆ ಒಂದು ಫೋರ್ಡ್ ವಿತ್ ಫ್ಯಾನ್ಸಿ ನಂಬರ್ 8288 ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ನೋಡ್ತಾ ಇರಬಹುದು ಒಂದು ಪ್ರೀಮಿಯಂ ಸೆಗ್ಮೆಂಟ್ ಗಾಡಿ ಒಂದು ನಿಲ್ಸಿದ್ದಾರೆ, ಕಿಯಾದು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದೊಂದು ಕಿಯಾ ಕಾರೆನ್ಸ್. ಓಕೆ, 2022 ಮಾಡಲ್. ಓಕೆ, ನಿಮಗೆ ರನ್ನಿಂಗ್ ಬಂದು ವೆಹಿಕಲ್ 26,000 ರನ್ ಆಗಿದೆ.
ಬರೀ 26,000 ಇದು ಕಿಲೋಮೀಟರ್ ಕೂಡ ಲೋಕಲ್ ಪಾಸಿಂಗ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್ ಇದು ಕೂಡ ಲೋಕಲ್ K13 ಲೋಕಲ್ ಪಾಸಿಂಗ್ ಗಾಡಿ ಸರ್ ನೋಡ್ತಾ ಇರ್ಬೋದು ಫುಲ್ಲಿ ಟಾಪ್ ಎಂಡ್ K13 ಲೋಕಲ್ ಪಾಸಿಂಗ್ ಗಾಡಿ ವೈಟ್ ಕಲರ್ 22 ಮಾಡಲು ಒಂದು ಪ್ರೀಮಿಯಂ ಸೆಗ್ಮೆಂಟಿಗೆ ಸೇರೋ ಗಾಡಿ ಇದು ಓಕೆ ಇದೇನು ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು ಸರ್ ಇದು ಬಂದು ನಿಮ್ಗೆ ಒಂದು 13.5 ಲಕ್ಷ ಕೊಟ್ಬಿಡ್ತೀನಿ ಸರ್ ಶೋರೂಮ್ ಗಾಡಿ ಬಂದು ನಿಮ್ಗೆ 17 ಲಕ್ಷ ಇದೆ ಓಕೆ ಇದು ನಿಮ್ಗೆ ಒಂದು 13.5 ಲಕ್ಷ ಕೊಟ್ಬಿಡ್ತೀನಿ 13 ಲಕ್ಷಕ್ಕೆ ಒಂದು ಫ್ರೆಶ್ ಗಾಡಿ ಅಂತಾನೆ ಹೇಳ್ಬೋದು ಇನ್ನು ಒಳಗಡೆ ನೋಡ್ತಾ ಇರ್ಬೋದು ಕಸ್ಟಮರ್ ಸೀಟ್ ಕವರ್ ಕೂಡ ಸೀಟ್ ಕವರ್ ಕೂಡ ತೆಗ್ದಿಲ್ಲ ಅಷ್ಟು ಫ್ರೆಶ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ತುಂಬಾ ರೇರ್ಲಿ ಯೂಸ್ಡ್ ಆಲ್ಮೋಸ್ಟ್ ಎಲ್ಲ ಐವೆಲ್ಲ ಯೂಸ್ ಮಾಡಿರ್ತಾರೆ ಎಲ್ಲಿ ಹಳ್ಳಿ ಸೈಡ್ ಗಿಳ್ಳಿ ಸೈಡ್ ಕೂಡ ಗಾಡಿನ ಓಡಿಸಾಡಿರಲ್ಲ ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು K13 ಲೋಕಲ್ ಪಾಸಿಂಗ್ ಗಾಡಿ ಆಗಿರುತ್ತೆ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಕೆರಡೆ ಕೊಟ್ಟಿರೋ ನಂಬರ್ನ ಸರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಜೊತೆ ಡೀಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನಮ್ಮ ಮುಂದೆ ಒಂದು ಫೋರ್ಡ್ ಎಕೋ ಸ್ಪೋರ್ಟ್ಸ್ ಇದೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಇದು ಬಂದು ನಿಮಗೆ 2015 ಮಾಡಲ್ಲ ಓಕೆ ಸೆಕೆಂಡ್ ಓನರ್ ಓಕೆ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಓಕೆ ಈ ವೆಹಿಕಲ್ ಬಂದು ನಿಮ್ಗೆ ಒಂದು 5,70,000 ಕೊಟ್ಬಿಡ್ತೀನಿ ಸರ್ ಗಾಡಿ ಮಾತ್ರ ಜೀನಿಯನ್ ಕಂಡೀಷನ್ ಇದೆ 5,70,000ಕ್ಕೆ ಸಿಂಗಲ್ ಓನರ್ ಎಕೋ ಸ್ಪೋರ್ಟ್ಸು ನೋಡ್ತಾ ಇರ್ಬೋದು ಒಂದು ಕಾಂಪ್ಯಾಕ್ಟ್ ಸೆಗ್ಮೆಂಟ್ ಒಂದು ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ತುಂಬ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗಾಡಿನ ಸಿಂಗಲ್ ಓನರ್ ಗಾಡಿ ಇಲ್ಲ ಸರ್ ಇದು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಜೀನಿಯನ್ ರನ್ನಿಂಗ್ ಸರ್ 95,000 ವಿತ್ ರೆಕಾರ್ಡೆಡ್ ರನ್ನಿಂಗ್ ಅಂತ ಹೇಳ್ತಿದ್ದಾರೆ ನೋಡ್ತಾ ಇರ್ಬೋದು ಮತ್ತೊಂದು ಇಲ್ಲಿ ಮಾರುತಿ ಸುಜುಕಿ ರಿಡ್ಜ್ ಇದೆ ಅದು ವೈಟ್ ಕಲರ್ ಇದ್ರ ಬೈ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು 2015 ಮಾಡಲ್ ಓಕೆ 2015 ಮಾಡಲ್ ಸೆಕೆಂಡ್ ಓನರ್ ಓಕೆ ಇದು ಬಂದು ನಿಮಗೆ 92,000 ಕಿಲೋಮೀಟರ್ ರನ್ ಆಗಿರುತ್ತೆ ಓಕೆ ಇದು ಕೂಡ ನಿಮಗೆ ಟಾಪ್ ಎಂಡ್ ZXi ಟಾಪ್ ಎಂಡ್ ಸರ್ ಆಲ್ಮೋಸ್ಟ್ ನೀವು ಟಾಪ್ ಎಂಡ್ ಅಂತ ಯಾವೆಲ್ಲ ಹೇಳ್ತಾರೆ ಎಲ್ಲ ಫ್ಯಾನ್ಸಿ ನಂಬರ್ ಇದೆ ಸರ್ ಇದು ಕೂಡ 2292 ಇದೆ ಫ್ಯಾನ್ಸಿ ನಂಬರ್ ಓಕೆ ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಸರ್ ನಿಮಗೆ 3,65,000 ಬಂದ್ರೆ ಕೊಟ್ಬಿಡ್ತೀನಿ 2015 ZXi 3,65,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಅದು 2015 ಮಾಡಲ್ ಟಾಪ್ ಎಂಡ್ ಸೆಕೆಂಡ್ ಓನರ್ ಟಾಪ್ ಎಂಡ್ ಫುಲ್ಲಿ ಟಾಪ್ ಎಂಡ್ ಎರಡೇ ಜನ ಓನರ್ ಆಗಿರ್ತಾರೆ ಅಂತ ಹೇಳ್ತಾರೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ಎಲ್ಲಿ ಕೂಡ ಡೆಂಟ್ ಅಲ್ಲಿ ಸ್ಕ್ರಾಚಸ್ ಅಲ್ಲಿ ಇಲ್ಲ ಗಾಡಿ ಲೈನ್ನ ನೋಡ್ತೀರಾ ಎಲ್ಲಿ ಟಚ್ ಅಪ್ ಕೂಡ ಆಗಿಲ್ಲ ಅನ್ನೋ ಥರ ಕಾಣಿಸ್ತಿದೆ ಗಾಡಿ ತುಂಬ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai Creta ಇದೆ K05 ರಿಜಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು ನಿಮಗೆ 2017 ಮಾಡಲ್ Hyundai Creta ಡೀಸೆಲ್ 1.6 ಟಾಪ್ ಎಂಡ್ ಓಕೆ ಈ ವೆಹಿಕಲ್ ಬಂದು ನಿಮಗೆ ರನ್ನಿಂಗ್ ಬಂದು ನಿಮಗೆ 86,000 ಜೀನಿಯನ್ ರನ್ನಿಂಗ್ ಆಗಿರುತ್ತೆ ಸೆಕೆಂಡ್ ಓನರ್ ಆಗಿರುತ್ತೆ ಇನ್ಸೂರೆನ್ಸ್ ಲ್ಯಾಪ್ಸ್ ಇರುತ್ತೆ ಓಕೆ ಇನ್ಸೂರೆನ್ಸ್ ಏನಾದ್ರು ಕಟ್ಕೊಡ್ತೀರಾ ಇದು ಬಂದು ಕಸ್ಟಮರ್ ವೆಹಿಕಲ್ ಇನ್ಸೂರೆನ್ಸ್ ಇಲ್ಲ ಆಸ್ ಇಟ್ ಇಸ್ ಗಾಡಿ ಹೆಂಗಿದೆ ಆ ಥರ ಕೊಡ್ತೀರಾ ಓಕೆ ಏನು ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಇದು 9,55,000 ಆಗುತ್ತೆ ಸರ್ 9,55,000ಕ್ಕೆ 1.6 ವಿತ್ ಪುಷ್ ಬಟನ್ ಸ್ಟಾರ್ಟ್ ಪುಷ್ ಬಟನ್ ಅಂದ್ರೆ ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ ನೋಡ್ತಾ ಇರ್ಬೋದು ಒಂದು ಕ್ರೆಟಾನ ಕೊಡ್ತೀನಿ ಅಂತ ಹೇಳ್ತಾರೆ 9,55,000 9,55,000ಕ್ಕೆ ಒಂದು Hyundai Creta ಅದು ಫುಲ್ಲಿ ಟಾಪ್ ಎಂಡ್ ಪುಷ್ ಬಟನ್ ಸ್ಟಾರ್ಟ್ ABS AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಏರ್ ಬ್ಯಾಗ್ ಎಲ್ಲ ಲೋಡ್ ಆಗಿರೋ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು ಸ್ಯಾಂಟ್ರೋ ಇದೆ ಮೆರೂನ್ ಕಲರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಅದು ಬಂದು 2010 ಮಾಡಲ್ ಸರ್ ಓಕೆ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಓಕೆ 4 ಟೈರ್ ಕೂಡ ಫ್ರೆಶ್ ಇದೆ ಓಕೆ ಈ ವೆಹಿಕಲ್ ನ ನಿಮಗೆ ಆಫರ್ ಅಲ್ಲಿ ಕೊಡ್ತೀನಿ ಸರ್ ಓಕೆ ಏನು ಪ್ರೈಸ್ 1,75,000 ಕೊಡ್ತೀನಿ ಸರ್ ವಿತ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ 2010ನೇ ಮಾಡಲು ಸ್ಯಾಂಟ್ರೋನ 1,75,000ಕ್ಕೆ 100% ಬಾಡಿ ಲೈನ್ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ ಸರ್ ಕೊಡ್ತೀನಿ 100% ನೋಡ್ತಾ ಇರ್ಬೋದು 5 ಕೂಡ ಫ್ರೆಶ್ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಆಲ್ಟೋ ಇದೆ ಮಾರುತಿ ಸುಜುಕಿ ಆಲ್ಟೋ ಇದ್ರ ಬಗ್ಗೆ ಡೀಟೇಲ್ಸ್ 2009 ಸೆಕೆಂಡ್ ಓನರ್ ಆಲ್ಟೋ LXi ಓಕೆ ಆ ವೆಹಿಕಲ್ ಬಂದು ನಿಮ್ಗೆ 1,70,000 ಕೊಟ್ಬಿಡ್ತೀನಿ ಸರ್ ಇದು ಕೂಡ 1,70,000ಕ್ಕೆ ಓಡಿದೆ 2009 ಸೆಕೆಂಡ್ ಓನರ್ 2009 ಮಾಡಲ್ ಅದು 10 ಮಾಡಲ್ ಎರಡು ಕೂಡ 1,70,000ಕ್ಕೆ ಇದು ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ವ್ಯಾಗನರ್ ಬಂದು ಅದು ವ್ಯಾಗನರ್ VXi 2015 ಮಾಡಲ್ ಸೆಕೆಂಡ್ ಓನರ್ 2015 ಮಾಡಲ್ ರೇರ್ ಆಗ್ಬಿಟ್ಟಿದೆ ಸರ್ ಈಗ ವ್ಯಾಗನರ್ 1,11,000 ಜೆನ್ಯೂನ್ ನೋಡಿದೆ ಓಕೆ 15 ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ VXi ಓಕೆ ಈ ಗಾಡಿನೂ ಕೂಡ ಎಲ್ಲ ನಿಮಗೆ ಶೋರೂಮ್ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿದೆ ಓಕೆ ಈ ವೆಹಿಕಲ್ ನಿಮಗೆ ಒಂದು 3,40,000 ಬಂದ್ರೆ ಕೊಟ್ಬಿಡ್ತೀನಿ 3,40,000ಕ್ಕೆ ವ್ಯಾಗನರ್ ಸಿಂಗಲ್ ಓನರ್ ಗಾಡಿ ಅಲ್ಲ ಸರ್ ಸೆಕೆಂಡ್ ಓನರ್ ಗಾಡಿ ಅದು ಮೆರೂನ್ ಕಲರ್ ತುಂಬಾ ರೇರ್ ಆಗ್ಬಿಟ್ಟಿದೆ ಈಗ ಮಾರ್ಕೆಟ್ ಅಲ್ಲಿ ಅಂತಾನೆ ಹೇಳ್ಬೋದು ಮತ್ತೊಂದು ವ್ಯಾಗನರ್ ಇದೆ ಚಾಕ್ಲೇಟ್ ಕಲರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಅದು 2015 ಮಾಡಲ್ ಸೆಕೆಂಡ್ ಓನರ್ ಓಕೆ ಈ ವೆಹಿಕಲ್ ನಿಮಗೆ ಒಂದು 3,75,000 ಕೊಟ್ಬಿಡ್ತೀನಿ ಸರ್ ಇದು ಕೂಡ 3,75,000ಕ್ಕೆ ನಾನು ಗಾಡಿ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡ್ತಾ ಇರ್ಬೋದು ಚಾಕ್ಲೇಟ್ ಕಲರ್ ಮೆರೂನ್ ಕಲರ್ ಚಾಕ್ಲೇಟ್ ಕಲರ್ ಎರಡು ಆಪ್ಷನಲ್ ಇರುತ್ತೆ ಎರಡು ಕೂಡ 2015 ಮಾಡಲ್ ಗಾಡಿ ಆಗಿರುತ್ತೆ ತುಂಬಾ ನಿಮಗೆ ತುಂಬಾ ಕಮ್ಮಿ ಓಡಿದೆ ಸರ್ ಇದು ಬಂದು ನಿಮಗೆ ರನ್ನಿಂಗ್ ಜಸ್ಟ್ 56,000 ಓಡಿದೆ ಸರ್ ಸಿಂಗಲ್ ಓನರ್ ಗಾಡಿನ ಸರ್ ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಎರಡು ಕೂಡ ಕ್ಲಾಸ್ ಕಂಡೀಷನಲ್ಲೇ ಗಾಡಿ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಮತ್ತೊಂದು ಆಲ್ಟೋ ಇದಾವೆ ಆಲ್ಟೋ ಇನ್ನೂ ಎರಡು ಇದಾವೆ ಇದ್ರ ಬಗ್ಗೆ ಡೀಟೇಲ್ಸ್ ಆಲ್ಟೋ K10 ಸರ್ ಇದು ಆಲ್ಟೋ K10 ಮಾಡಲ್ ಓಕೆ ಸಿಂಗಲ್ ಓನರ್ ಓಕೆ ಬರೀ 58,000 ಓಡಿದೆ
ಕ್ಲಾತ್ ಆಗಿದೆ ಗಾಡಿ, ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ ಗಾಡಿ. ಓಕೆ, ಏನ್ ಪ್ರೈಸ್ ನ ಕೊಟ್ಟು ಮಾಡ್ತಾ ಸರ್ ಇದ್ದೀರಾ? ಇದು ಬಂದು ನಿಮ್ಗೆ 2,35,000 ಬಂದ್ರೆ ಕೊಟ್ಬಿಡ್ತೀನಿ ಸರ್. 2,35,000 13 ಮಾಡಲು ಆಲ್ಟೋ K10. K10 2,35,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕ ಫ್ಯಾಮಿಲಿ ಯಾರು ಒಂದು ಚಿಕ್ಕ ಗಾಡಿ ನೋಡ್ತೀರಿ, ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು ಆಲ್ಟೋ K10. ಆಲ್ಟೋಕ್ಕಿಂತ ಸ್ವಲ್ಪ ಲಕ್ಸುರಿ ಫೀಲ್ನ ಇದರಲ್ಲಿ ಅನುಭವಿಸಬಹುದು ನೀವು. ಇಲ್ಲಿ ನೆಕ್ಸ್ಟ್ ನಮ್ಮದೇ ಒಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಇದು ಸರ್. ಬಂದು ನಿಮಗೆ 2011 ಮಾಡಲ್. ಓಕೆ, LXI ಅಲ್ವಾ ಸರ್? ಇದು LXI ವೇರಿಯಂಟ್ ನಿಮಗೆ. ಇದು ಬಂದು ನಿಮಗೆ 93,000 ಗಾಡಿ ಹೊಡಿದೆ. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಗಾಡಿ. 4 ಟೈರ್ ಫ್ರೆಶ್ ಇದೆ, ಓಕೆ, ಇನ್ಸೂರೆನ್ಸ್ ಇದೆ, FC ಇದೆ, ಎಲ್ಲ ಇದೆ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಈ ವೆಹಿಕಲ್ ಬಂದು ನಿಮಗೆ ಪ್ರೈಸ್ ಬಂದು 1,85,000 2011 ಕೊಟ್ಬಿಡ್ತೀನಿ. 1,85,000ಕ್ಕೆ 2011 ಮಾಡಲು ಆಲ್ಟೋ ಕೊಡ್ತೀನಿ LXI. 1,85,000ಕ್ಕೆ ಆಲ್ಟೋ LXI ನ ಗಾಡಿ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಿರ್ಬೋದು, ಚಿಕ್ಕ ಗಾಡಿಗಳ ಒಳ್ಳೊಳ್ಳೆ ಚಿಕ್ಕ ಪ್ರೈಸ್ನೇ ಹೇಳ್ಬಿಟ್ಟು ಸರ್ ಆಲ್ರೆಡಿ ಕ್ಲಿಯರೆನ್ಸಿಗೆ ಅಂತಾನೆ ಕೂತಿದ್ದಾರೆ ಸರ್. ಹೌದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು i10 ಮ್ಯಾಗನಾ ಇದೆ, ಹ್ಯುಂಡೈ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2014. ಓಕೆ, 2014 ಮಾಡಲು ಸಿಂಗಲ್ ಓನರ್. ಓಕೆ, 92,000 ಓಡಿರುತ್ತೆ. ಓಕೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಈ ವೆಹಿಕಲ್ ನ ಬಂದು ನಿಮ್ಗೆ ಒಂದು 3 ಲಕ್ಷ ಕೊಟ್ಬಿಡ್ತೀನಿ ಸರ್. 3 ಲಕ್ಷಕ್ಕೆ ಗ್ರೇ ಕಲರು K11 ರಿಜಿಸ್ಟರ್ಡ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿನ ಸರ್? ಹೌದು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿನ 3,20,000 ಕೊಟ್ಬಿಡ್ತೀನಿ. 3,20,000ಕ್ಕೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ. ಇಂಟೀರಿಯರ್ ಕೂಡ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ವಿತ್ ಲೆದರ್ ಸೀಟ್ಸು, ಮ್ಯಾಚಿಂಗ್ ಸ್ಟೇರಿಂಗ್ ಕವರ್ ಕೂಡ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಇದು ನೆಕ್ಸ್ಟ್ ಯಾವ್ದು ಸರ್? ಇದು ಡ್ಯಾಟ್ಸನ್ ರೇರೆಸ್ಟ್ ಗಾಡಿ ಸರ್. ಸರ್ ಇದು ಬಂದು ನಿಮಗೆ 2015 ಮಾಡಲು. ಇದು ನಿಮಗೆ K13 ಲೋಕಲ್ ಪಾಸಿಂಗ್ ಆಗಿರುತ್ತೆ. ಓಕೆ, ಇದು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಓಡಿರೋದು 57,000 ಶೋರೂಮ್ ಕಂಡೀಷನ್ ಗಾಡಿ. ಇದ್ರಲ್ಲಿ ಕೂಡ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಸಿಗುತ್ತೆ. ಫ್ರೆಶ್ ಸೀಟ್ ಕವರ್ ಆಗ್ತಿದ್ದಾರೆ. ಗಾಡಿ ಮಾತ್ರ ತುಂಬಾ ನೀಟ್ ಇದೆ. ಒಳ್ಳೆ 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್ ಇದು. ಓಕೆ, ಏನ್ ಪ್ರೈಸ್ ನ ಕೊಟ್ಟು ಮಾಡ್ತಾ ಇದ್ದೀರಾ? 2,40,000 ಬಂದ್ರೆ ಕೊಟ್ಬಿಡ್ತೀನಿ. 2015 ಮಾಡಲು ಡಾಟ್ಸನ್ ಜಸ್ಟ್ 2,50,000 ಬಂದ್ರೆ ಕೊಟ್ಬಿಡ್ತೀನಿ. 2,50,000ಕ್ಕೆ ಡ್ಯಾಟ್ಸನ್ ಒಂದು i20 ನ ಮೀನ್ಸ್ ರೇಂಜ್ ಅಲ್ಲಿ ಗಾಡಿ ಲುಕ್ ಇದೆ ಸರ್ ಇದು. ಖಂಡಿತ ಸರ್ ಡೀಸೆಲ್ ಗಾಡಿನಾ? ಪೆಟ್ರೋಲ್ ಗಾಡಿ. ಏನ್ ಮೈಲೇಜ್ ಕೊಡ್ಬೋದು ಸರ್ ಇದು? 20 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಮತ್ತೆ ನಿಮಗೆ 4 ಫ್ರೆಶ್ ಯಕೋಮಾ ಟೈರ್ ಇದೆ. ನೋಡ್ತಾ ಇರ್ಬೋದು, ಫ್ರೆಶ್ ಟೈರ್ ಇದೆ. ನಿಮ್ಗೆ ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ನೋಡ್ತಾ ಇರ್ಬೋದು, ಆಚೆ ಕಡೆಯಿಂದಾನೆ ತೋರಿಸ್ತಾ ಇದ್ದೀನಿ. ಒಳಗಡೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, AC ಇದೆ, ಲೆದರ್ ಅಫೋಸ್ಚರ್ ಸೀಟ್, ಹೊಸ ಸೀಟಿಂಗ್ಸ್ ಹಾಕ್ಸಿದ್ದಾರೆ, ಚೈಲ್ಡ್ ಸೀಟ್ ಕೂಡ ಇದೆ ಅಲ್ಲಿ. ಹಿಂದೆ ಕೂಡ ಬೂಟ್ ಸ್ಪೇಸ್ ತುಂಬಾನೇ ಇದೆ ಅಂತ ಕಾಣುತ್ತೆ ಸರ್ ಇದರಲ್ಲಿ. ಒಳ್ಳೆ ಗಾಡಿ ಅಂತ ಬರೀ 2.5 ಲಕ್ಷಕ್ಕೆ ಗಾಡಿನ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ವೈಟ್ ಕಲರ್. ಓಡೋದು ಕೂಡ 57,000. ಬರೀ 57,000. ಜೀನಿಯರ್ ಶೋರೂಮ್ ಸರ್ವಿಸ್ ಸರ್. ದಸರಾ ಸೇಲಿಗೆ ಇದಕ್ಕೊಂಚೂರು ಡಿಸ್ಕೌಂಟ್ ಕೊಟ್ಬಿಡಿ ಡೈರೆಕ್ಟ್ ಆಗಿ ಬಂದು ಕುತ್ಕೊಂಡಾಗ. ಅಷ್ಟೇ 100. ಆಯ್ತು ಸರ್, ಜಾಸ್ತಿ ಬಾರ್ಗೇನ್ ಮಾಡಬಾರ್ದು ಅಂತ ಹೇಳ್ಬಿಡಿ, ಇದೊಂದು ಗಾಡಿ ಕೊಟ್ಬಿಡಿ ಸರ್. ನಿಮಗೆ ಬಾರ್ಗೇನ್ ಮಾಡಕ್ ಬಂದ್ರೆ 2,50,000. ಅದ್ರ ಕಮ್ಮಿ ಯಾವುದೇ ಕಾರಣಕ್ಕೂ ನಮ್ಮ ಪ್ರೈಸ್ ಅಲ್ಲಿ ಕೊಡಲ್ಲ. ಓಕೆ, ಫುಲ್ ಕ್ಯಾಶ್ ಇಟ್ಕೊಬಂದ್ರೆ ಬನ್ನಿ, ಫುಲ್ ಕ್ಯಾಶ್ ಇಟ್ಕೊಂಡು ನೋಡೋಣ. ಮಾತಾಡಕ್ ಬಂದ್ರೆ ಬನ್ನಿ, ಒಂದ್ಸಲ ನನಗೂ ಕಾಲ್ ಮಾಡಿ. ಏನಾರು ಹೆಚ್ಚು ಕಡಿಮೆ ಬೇಕಾದ್ರೆ ನನ್ನ ಕಡೆಯಿಂದ ಒಂದು 5,000 ಹೆಚ್ಚು ಕಡಿಮೆ ಮಾಡಿಸ್ಕೊಳ್ಳೋಣ ಬೇಕಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಒಂದು ಮೆರೂನ್ ಕಲರ್ ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2011 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, 93,000 ಓಡಿದೆ. ಓಕೆ, ಇದು ನಿಮಗೆ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಕಸ್ಟಮರ್ ಒಂದು 2 ಲಕ್ಷ ಎಕ್ಸ್ಪೆಕ್ಟೇಷನ್ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರು ಮಾಡಿ ಕೊಡ್ತೀನಿ. 2 ಲಕ್ಷ ಕೋಟ್ನ ಮಾಡ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ಇದು ಫಿಕ್ಸ್ಡ್ ಪ್ರೈಸ್ ಆಗಿರಲ್ಲ, ಮೆರೂನ್ ಕಲರ್ ಆಲ್ಟೋ. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು 5 ವೆಹಿಕಲ್ ಇದೆ, ಅದನ್ನು ಕಂಪ್ಲೀಟ್ ಮಾಡ್ಬಿಡೋಣ. ನೋಡ್ತಾ ಇರ್ಬೋದು, ಇಲ್ಲಿ ಜಾಗ ಸಾಲನೇ ಹಿಂದೆ ಆಚೆ ಕೂಡ ನಿಲ್ಸಿದ್ದಾರೆ ಸರ್ ಗಾಡಿಗಳನ್ನ. ಆ ಗಾಡಿಗಳು ಕೂಡ ಕವರ್ ಮಾಡ್ಕೊಳ್ಳೋಣ ಇವತ್ತು. ನೋಡಿ, ಮತ್ತೆ ನಿಮ್ಗೆ ಇನ್ನೊಂದು ಸರ್, ಇದು ಎಕೋ ಸ್ಪೋರ್ಟ್ಸ್. ಸರ್ ಸೇಲ್ ಆಗಿರೋ ವೆಹಿಕಲ್. ಸೇಲ್ ಆಗಿರೋದು ಸರ್ ಅದು. ಮಾರುತಿ ಸುಜುಕಿ ಏಕೋ ಕೇಳ್ತಾ ಇರ್ತೀರಾ. ಆಲ್ರೆಡಿ ಇಲ್ಲಿ ಸರ್ ವಿಡಿಯೋ ಕೊಡೋಕ್ಕೂ ಮುಂಚೆನೇ ಸೇಲ್ ಮಾಡ್ಬಿಟ್ಟಿದ್ದಾರೆ. ಒಂದು ಮಾರುತಿ 800 ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನಿಮಗೆ 2001 ಮಾಡಲ್. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಒಂದು 70,000 ಬಂದ್ರೆ ಕೊಟ್ಬಿಡ್ತೀನಿ. 70,000ಕ್ಕೆ ಒಂದು ಮಾರುತಿ 800. ನೋಡ್ತಾ ಇರಲ್ಲ, ಯಾರು ಊರಲ್ಲಿ ಏನಾರು ಓಡಾಡ್ಕೋಬೇಕು ಅಂತಿದ್ರೆ ಒಂದು ಬೆಸ್ಟ್ ಗಾಡಿ, ಅಥವಾ ಕಲಿಯಕ್ ಬೇಕು ಅಂದ್ರೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಸ್ಕಾರ್ಪಿಯೋ ಇದೆ. ಸ್ಕಾರ್ಪಿಯೋ ಇದೆ, ನೋಡ್ತಾ ಇರ್ಬೋದು, K0 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು ನಿಮಗೆ 2011 ಥರ್ಡ್ ಓನರ್. ಓಕೆ, ಈ ವೆಹಿಕಲ್ ನಿಮಗೂ ಇದನ್ನು ಕೂಡ ನಿಮಗೆ ಎಮ್ಮೋ ಹಾಕಿದ್ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಓಕೆ, ಈ ವೆಹಿಕಲ್ ಕೂಡ ನಿಮಗೆ ಒಳ್ಳೆ ಆಫರ್ ರೇಟಲ್ಲಿ ಕೊಡ್ತೀನಿ. ಓಕೆ, ಏನ್ ರೇಟ್ ಹೇಳ್ತಿದ್ದೀರಾ? 2,85,000 ಕೊಟ್ಬಿಡ್ತೀನಿ ಸರ್. 2,85,000ಕ್ಕೆ XUV ಸೆಗ್ಮೆಂಟ್ ಮಹೀಂದ್ರ ಸ್ಕಾರ್ಪಿಯೋ. ಒಂದು ಆಲ್ಟೋ ರೇಟ್ ಹೇಳ್ತಿದ್ರಲ್ಲ ಸರ್? 100% ಕೊಡ್ತೀನಿ. ಅದು ನಿಮಗೆ ಎಮ್ಮೋ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಎಮೋ ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಆಲ್ಟೋ ರೇಟಲ್ಲಿ ಒಂದು 7 ಸೀಟರ್ ಸ್ಕಾರ್ಪಿಯೋನ ಕೊಡ್ತೀನಿ ಅಂತ ಹೇಳ್ತಿದ್ರೆ. ಇದ್ರಲ್ಲಿ ಹೋಗ್ತಿದ್ರೆ ಒಂದು ಗತ್ತೆ ಲಾರಿ ಓಡಿಸ್ದಂಗೆ ಆಗುತ್ತೆ ಸರ್ ಇದರಲ್ಲಿ. ಇದನ್ನ ಆನೆ ಅಂತ ಕರೀತಾರೆ. ಆನೆನ ಕೊಡ್ತಿದ್ರೆ. ಅದು ಮಹೇಂದ್ರ ಕಂಪ್ನಿದು ಗಾಡಿ ಅಂದಮೇಲೆ ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಸ್ಕಾರ್ಪಿಯೋಗೆ ಅಷ್ಟು ತೂಕ ಇದೆ, ಅಷ್ಟು ಬೆಲೆ ಇದೆ ಸರ್. ಈ ಗಾಡಿ ಸೇಲ್ ಆಗಿದೆ ಸರ್? ಇದು ಸೇಲ್ ಆಗಿದೆ ಆಲ್ಮೋಸ್ಟ್ ಸರ್. ಎಲ್ಲ ಗಾಡಿಗಳನ್ನ ಸೇಲ್ ಮಾಡಿಬಿಟ್ಟು ಆಚೆ ಕಡೆ ಇಲ್ಲಿ ಹಿಂದ್ಗಡೆ ನಿಲ್ಸೋ ಗಾಡಿ ಎಲ್ಲ ಆಲ್ಮೋಸ್ಟ್ ಸೇಲ್. ಆಲ್ಮೋಸ್ಟ್ ಈ ವಿಡಿಯೋ ನೋಡೋ ಕಸ್ಟಮರ್ಸ್ಗೆಲ್ಲ ಗೊತ್ತು ಸರ್, ಈ ಜಾಗಕ್ಕೆ ಬಂದಿರೋದೆಲ್ಲ ಸೇಲ್ ಆಗಿರೋ ಗಾಡಿಗಳು ಅಂತ. ಓಕೆ, ಇದು ಸೆಂಟ್ರ್ ಬಗ್ಗೆ ಹೇಳಿ ಸರ್.
ಹಾ. ಇದು ಬಂದು ನಿಮಗೆ 2007 ಮಾಡಲ್ ಆಟೋಮೆಟಿಕ್ ಓಕೆ ಆಟೋಮೆಟಿಕ್ ಗಾಡಿ. ಗಾಡಿ ಸೆಂಟ್ರದಲ್ಲಿ 2007 8 ನಿಮಗೆ ಆಟೋಮೆಟಿಕ್ ಗಾಡಿ ಒಂದೇ ಒಂದು ಗಾಡಿ ಇರೋದು ಆಟೋಮೆಟಿಕ್ ಗಾಡಿ. ಓಕೆ ಈ ವೆಹಿಕಲ್ ಬಂದು ಒಂದು 1.5 ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ. 1.5 ಲಕ್ಷಕ್ಕೆ ಆಟೋಮೆಟಿಕ್ ಸೆಂಟ್ರ್ 1,30,000 ಕೊಟ್ಬಿಡ್ತೀನಿ. 20,000 ಸ್ಟ್ರೈಟ್ ಡಿಸ್ಕೌಂಟ್. ಅಷ್ಟೇ 20,000 ಪ್ರೈಸ್ ಆಟೋಮೆಟಿಕ್. ಇಂಟ್ರೆಸ್ಟ್ ಇದ್ರೆ ಆರಾಮಾಗಿ ತಗೊಬಹುದು. ಆಟೋಮೆಟಿಕ್ 1,30,000 ಕೊಡ್ತೀನಿ ಅಂತ ಹೇಳ್ತಾರೆ. ಮನೇಲಿ ಯಾರು ಹೆಣ್ಮಕ್ಳಿಗೆ ಅಥವಾ ಅಜ್ಜಿ ತಾತ ವಯಸ್ಸಾದವ್ರು ಓಡಿಸಕ್ಕೆ ಬೇಕು ಅಂತ ಹೇಳಿದ್ರೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಕಾಲೇಜ್ ಸ್ಟೂಡೆಂಟ್ ಕೂಡ ತಗೊಂಡು ಓಡಾಡ್ಬೋದು. ಒಂದು ಬೈಕ್ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಆಕ್ಟಿವ್ ಹೋಂಡಾ ಕೊಡೋ ರೇಟಲ್ಲಿ ನಿಮಗೆ ಆಟೋಮೆಟಿಕ್ ಸ್ಯಾಂಟ್ರಾ ಕೊಡ್ತೀನಿ ಅಂತ ನೋಡೋರಲ್ಲ ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಶ್ಯಾಮ್ ಸರ್ನ ಕೇಳೋಣ ಬನ್ನಿ, ದಸರಾ ಫೆಸ್ಟಿವಲ್ಗೆ ಏನು ವಿಶ್ ಮಾಡ್ತಾರೆ, ಏನು ಹೇಳ್ತಾರೆ ನಿಮಗೆ ಅಂತ. ಸರ್ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವೀಕ್ಷಕರಿಗೆ ಎಲ್ಲರಿಗೂ ಕೂಡ ದಸರಾ ಹಾಗೂ ನವರಾತ್ರಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ದಸರಾ ಸೇಲು, ಗೌರಿ ಸೇಲು, ಆಫರ್ ಸೇಲು ಆ ಥರ ಏನೂ ಇರಲ್ಲ. ನಮ್ಮದೊಂದು ಬ್ರಾಂಚು, ನಮ್ಮದೊಂದು ಫ್ರಾಂಚೈಸಿ, ನಮ್ಮದು ಪ್ರೀಮಿಯಂ ವೆಹಿಕಲ್ ಇರುತ್ತೆ, ಕ್ವಾಲಿಟಿ ವೆಹಿಕಲ್ ಇರುತ್ತೆ, ಪ್ರೈಸು ಕೂಡ ಅಷ್ಟೇ ಕಮ್ಮಿ ಇರುತ್ತೆ. ಸೊ ಯಾರೇ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ನಮ್ಮಲ್ಲಿ ಏನು ನಾನು ಇದರ ಪ್ರೈಸ್ ಹೇಳ್ತೀನಿ, ಇದು ಫೈನಲ್ ಪ್ರೈಸ್ ಆಗಿರುತ್ತೆ. ಮತ್ತು ಲೋನ್ ಫೆಸಿಲಿಟಿಗಳು ಆಲ್ರೆಡಿ ನಿಮಗೆ ಗೊತ್ತು ಏನೇನು ಇರಬೇಕಂತೇಳಿ. ಸೊ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಬನ್ನಿ. ಈಗೆಲ್ಲ ಆಯ್ತು ಜನ ಒಳ್ಳೊಳ್ಳೆ ಗಾಡಿ ತಲಕ ಟ್ರೈ ಮಾಡ್ತಿರ್ತಾರೆ, ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತೀರಾ. ಇವ್ರ ಚಾನಲ್ ನೋಡಿ ಬನ್ನಿ, ಕೂತ್ ಮಾತಾಡೋಣ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಶುಭ ಮಾಡಿಸ್ಕೊಡೋಕೆ ನಾನು ಟ್ರೈ ಮಾಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಾಗೂ ನವರಾತ್ರಿ ಶುಭಾಶಯ. ಥ್ಯಾಂಕ್ ಯು ಸರ್.